ಬನ್ನಿ ಗುರು, ಜಿಂಬಾಬ್ವೆ ಸೀರೀಸ್ಗೆ ಇಂಡಿಯನ್ ಸ್ಕ್ವಾಡ್ ನ ಬಿಟ್ಟಿದ್ದಾರೆ. ಸ್ಕ್ವಾಡ್ ಯಾವ ತರ ಇದೆ ಅನ್ನೋದನ್ನ ನೋಡಿ ಫುಲ್ ಅನಾಲಿಸಿಸ್ ಮಾಡೋಣ. ನನ್ನ ಪ್ರಕಾರ ಸ್ಕ್ವಾಡ್ ನ ಅನಾಲಿಸಿಸ್ ಮಾಡಕ್ಕೆ ಮುಂಚೆನೆ ವರ್ಸ್ಟ್ ಸ್ಕ್ವಾಡ್ ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ ಬನ್ನಿ. ಮೊದಲಿಗೆ ಈ ಸೀರೀಸ್ಗೂ ಕೂಡ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಇದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ಇಂಗ್ಲೆಂಡ್ ಸೀರೀಸ್ ಅಲ್ಲಿ 2 ಮ್ಯಾಚ್ ಆಗಿದೆ, ಐರ್ಲೆಂಡ್ ಸೀರೀಸ್ ಅಲ್ಲಿ 2 ಮ್ಯಾಚ್ ಆಗಿದೆ, 4 ಮ್ಯಾಚ್ ಅಲ್ಲಿ 1 ವಿನ್ ಕೂಡ ಕಂಡಿಲ್ಲ. ನೋಡೋಣ ಈ ಸೀರೀಸ್ ಅಲ್ಲಿ ಯಾವ ರೀತಿ ಆಗುತ್ತೆ. ಇನ್ನು ಇಂಗ್ಲೆಂಡ್ ಸೀರೀಸ್ ಅಲ್ಲಿ 3 ಮ್ಯಾಚ್ ಇವೆ, ಏನ್ ಮಾಡ್ತಾರೆ ಅಂತ. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ಸೀರೀಸ್ ಅಲ್ಲಿ 1 ಮ್ಯಾಚ್ ಕೊಟ್ಟರು, ಪ್ರೂವ್ ಮಾಡೋಕ್ಕಾಗಿಲ್ಲ. ಈ ಮ್ಯಾಚ್ ಅಲ್ಲಿ ಏನ್ ಮಾಡ್ತಾರೆ ನೋಡೋಣ. ಇನ್ನು ಅಭಿಷೇಕ್ ಶರ್ಮಾ ಅವರು ಕೂಡ ಇದ್ದಾರೆ. ಅಂದ್ರೆ ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಕ್ವಶನೇ ಬರಂಗಿಲ್ಲ, ಏನಕ್ಕೆ ಟೀಮಲ್ಲಿ ಇದ್ದೀರಾ ಅಂತ. ಅವರು ಎಲ್ಲಾ ಮ್ಯಾಚು ಎವ್ರಿ ಮ್ಯಾಚು ಅವ್ರು ಸಖತ್ತಾಗಿ ಆಡ್ತಾ ಇದ್ದಾರೆ. ಇನ್ನು ತಿಲಕ್ ವರ್ಮಾ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಸೆಲೆಕ್ಟ್ ಮಾಡಿರೋದು ಕ್ವಶನ್ ಮಾರ್ಕ್ ಅಲ್ಲ, ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರೋದು. ತಿಲಕ್ ವರ್ಮಾ ಅವರು 1-2 ಮ್ಯಾಚ್ 3 ಮ್ಯಾಚ್ ಅಂದ್ರೆ ಏಷ್ಯಾ ಕಪ್ ಟೈಮ್, ವರ್ಲ್ಡ್ ಕಪ್ ಟೈಮ್ ಅಲ್ಲಿ ಆಡಿದ್ರು. ಇನ್ನು ಅದನ್ನ ಬಿಟ್ರೆ ಅವರು IPL ಅಲ್ಲಿ ಆಗಿರ್ಲಿ ಅಥವಾ ಈಗ ಮತ್ತೆ ಈ ಸೀರೀಸ್ ಅಲ್ಲಿ ಆಗಿರ್ಲಿ ಆಡ್ತಾ ಇಲ್ಲ. ತಿಲಕ್ ವರ್ಮನ್ ಆಡ್ಸೋಕ್ಕೋಸ್ಕರ ರಜತ್ ಪತಿದಾರ್ ಅವ್ರನ್ನ ಕೈ ಬಿಡ್ತಾ ಇದ್ದಾರೆ. ರಜತ್ ಪತಿದಾರ್ ಅವರು ಎಲ್ಲಾ ಕಡೆ ಕೂಡ 200 190 180 ಈ ರೀತಿ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಆದ್ರೆ ಆ ಪ್ಲೇಯರ್ ನ ಕರ್ಕೊಂಡೇ ಬರ್ತಾ ಇಲ್ಲ ಟೀಮ್ಗೆ ತಿಲಕ್ ವರ್ಮಾ ಇರೋದಕ್ಕೋಸ್ಕರ. ನೋಡೋಣ ಈ ಸೀರೀಸ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ. ಇನ್ನು ಇಶಾನ್ ಕಿಶನ್ ಅವರು ಒಂದು ತಕ್ಮಟ್ ಆಡ್ತಾ ಇದ್ದಾರೆ. ನೋಡೋಣ ಈ ಸೀರೀಸ್ ಅಲ್ಲಿ ಇವರು ಯಾವ ತರ ಆಡ್ತಾರೆ ಅಂತ. ಇನ್ನು ಶಿವಮ್ ದುಬೆ ಅವರು ಚೆನ್ನಾಗಿ ಫಿನಿಶ್ ನ ಮಾಡ್ತಾ ಇದ್ದಾರೆ ಗೇಮ್ ನ, ಅದರಿಂದ ಅವ್ರ ಬಗ್ಗೆ ಯಾವುದೇ ಕ್ವಶನ್ ಮಾರ್ಕ್ ಇಲ್ಲ. ಇನ್ನು ನೆಕ್ಸ್ಟ್ ಸೂರ್ಯಾಂಶ್ ಹೆಗ್ಡೆ, ಇವ್ರಿಗೆ 1 ಮ್ಯಾಚ್ ಚಾನ್ಸ್ ಕೊಟ್ಟಿರೋ ಐರ್ಲೆಂಡ್ ವಿರುದ್ಧ, ಅಲ್ಲಿ ಇವರು ಪ್ರೂವ್ ಮಾಡ್ಕೊಳ್ಳಿಲ್ಲ, ಮತ್ತೆ ಅವ್ರನ್ನ ಟೀಮ್ ಇಂದ ಹೊರಗಡೆ ಕುಣಿಸಿದ್ದಾರೆ. ಈಗ ಮತ್ತೆ ಇವ್ರನ್ನ ಇಲ್ಲಿ ಈ ಸ್ಕ್ವಾಡ್ ಅಲ್ಲಿ ಹಾಕಿದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಇಲ್ಲಿ ಬಿಗ್ ನ್ಯೂಸ್ ಏನಪ್ಪಾ ಅಂದ್ರೆ ರಿಂಕು ಸಿಂಗ್ ಅವರ ಕಂಬ್ಯಾಕ್ ಗುರು. ರಿಂಕು ಸಿಂಗ್ ಅವರು IPL ಅಲ್ಲಿ ಚೆನ್ನಾಗಿ ಆಡಿದ್ರು ಒಂದು ತಕ್ಮಟ್ಗೆ, ಆದ್ರೆ ಹೇಳ್ಕೊಳ್ಳೋ ರೀತಿ ಆಡ್ಲಿಲ್ಲ. ಇನ್ನು ಡೊಮೆಸ್ಟಿಕ್ ಲೀಗ್ ಗಳಲ್ಲೂ ಕೂಡ ಆಡ್ತಾ ಇದ್ದಾರೆ, ಅಷ್ಟು ಪ್ರೂವ್ ಮಾಡ್ಕೊಳ್ಳೋ ರೀತಿ ಆಡ್ತಾ ಇಲ್ಲ. ಆದ್ರೂ ಕೂಡ ಅವ್ರನ್ನ ಕಂಬ್ಯಾಕ್ ಮಾಡಿಸ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ. ರಿಂಕು ಸಿಂಗ್ ಅವರ ಜಾಗದಲ್ಲಿ ಬೇರೆ ಪ್ಲೇಯರ್ಸ್ ಚೆನ್ನಾಗಿ ಆಡಿರೋರು ಇದ್ರೂ ಕೂಡ ರಿಂಕು ಸಿಂಗ್ ಅವ್ರನ್ನೇ ಕಂಬ್ಯಾಕ್ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಹರ್ಷ್ ದೂಬೆ ಅವ್ರಿಗೆ ಒಂದು ಮೇಡಿಂಗ್ ಕಾಲ್ ಹೋಗಿದೆ, ಅವ್ರನ್ನ ಕೂಡ ಈಗ ಹೊಸದಾಗಿ ಟೀಮ್ ಹಾಕೊಂಡಿದ್ದಾರೆ. ಅವ್ರನ್ನ ಆಡಿಸ್ತಾರೋ 11 ಅಲ್ಲಿ ಆಡ್ಸಲ್ವ ಅಂತ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ವರುಣ್ ಚಕ್ರವರ್ತಿ ಅವರ ಮಿಸ್ಟ್ರಿ ಒಂಥರ ಆಗ್ಲೇ ಉಂಟಾಯ್ತು ಅಂತ ಹೇಳ್ಬೋದು. ಆದ್ರೆ ಈಗ ಅಷ್ಟು ಮಿಸ್ಟ್ರಿನ ಯೂಸ್ ಆಗ್ತಾ ಇಲ್ಲ ವರುಣ್ ಚಕ್ರವರ್ತಿ ಅವ್ರ ಕಡೆಯಿಂದ. ನೋಡೋಣ, ವರುಣ್ ಚಕ್ರವರ್ತಿ ಅವ್ರಿಗೂ ನನ್ನ ಇಷ್ಟ, ಇದು ಲಾಸ್ಟ್ ಸೀರೀಸ್ ಆದ್ರೂ ಆಗ್ಬೋದು, ಏನಾಗುತ್ತೆ ಅಂತ ನೋಡೋಣ. ಇನ್ನು ಪ್ರಿನ್ಸ್ ಯಾದವ್ ಅವರು ಚೆನ್ನಾಗಿ ಆಡಿದ್ದಾರೆ ಕೊಟ್ಟಂತ ಒಂದು ಚಾನ್ಸ್ ಅಲ್ಲಿ ಐರ್ಲೆಂಡ್ ವಿರುದ್ಧ. ಈಗ ಇಂಗ್ಲೆಂಡ್ ವಿರುದ್ಧ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಕೊಡ್ಬೋದು ಅನ್ಕೊಂಡಿದ್ದೀನಿ, ಈ ಸೀರೀಸ್ ಅಲ್ಲಿ ಯಾವ ರೀತಿ ಆಡ್ತಾರೆ ಅಂತ. ಇನ್ನು ಯಶ್ ಠಾಕೂರ್ ಅವರು ಚೆನ್ನಾಗಿ ಬೌಲಿಂಗ್ ನ ಮಾಡ್ತಾ ಇದ್ದಾರೆ. ಮುಂಬೈ T20 ಲೀಗ್ ಆಗಿರ್ಬೋದು ಎಲ್ಲಾ ಕಡೆ, ಅದರಿಂದ ಇವ್ರಿಗೆ ಚಾನ್ಸ್ ಸಿಕ್ಕಿದೆ. ಇವ್ರು ಯಾವ ರೀತಿ ಆಡ್ತಾರೆ ನೋಡೋಣ. ಇನ್ನು ನೆಕ್ಸ್ಟ್ ಅಶೋಕ್ ಶರ್ಮಾ ಇವರು GTಗೆ ಆಡಿದ್ರು, ನೋಡ್ದೋ ಒಳ್ಳೆ ಸ್ಪೀಡ್ ಬೌಲಿಂಗ್ ನ ಮಾಡ್ತಾ ಇದ್ರು. ಇವ್ರನ್ನು ಕೂಡ ಟೀಮ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಇವರು ಕೂಡ ಯಾವ ರೀತಿ ಆಡ್ತಾರೆ ಅಂತ ನೋಡ್ಬೇಕು. ಇನ್ನು ಮಾಯಾಂಕ್ ಯಾದವ್ ಅವ್ರಿಗೂ ಇಂಜುರಿ ಕಿಂಗ್ ಅಂತಲೇ ಹೆಸರು ಪಡ್ಕೊಂಡಿರೋ ಮಾಯಾಂಕ್ ಯಾದವ್ ಅವ್ರನ್ನ ಮತ್ತೆ ಟೀಮ್ಗೆ ಕರ್ಕೊ ಬಂದಿದ್ದಾರೆ. ಇಲ್ಲಿ ಯಾವ ಇಂಜುರಿ ಆಗುತ್ತೆ ಅಂತ ನೋಡ್ಬೇಕು. ಮಾಯಾಂಕ್ ಯಾದವ್ ಅವ್ರಿಗೆ ಒಂಥರ ಇವರು ಈ ಎಕ್ಸ್ಟ್ರಾ ಸ್ಪೀಡ್ ನ ಜನರೇಟ್ ಮಾಡಕ್ ಹೋಗಿ ಇಂಜುರಿ ಮಾಡ್ಕೊತಾನೆ ಇದ್ದಾರೆ. ಈಗ ಅವರು ಅಷ್ಟು ಪರ್ಫಾರ್ಮೆನ್ಸ್ ನ ಕೊಡ್ತಾ ಇಲ್ಲ, ಆದ್ರೂ ಕೂಡ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ. ನೋಡೋಣ, ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಬಿಗ್ ಕ್ವಶನ್ ಏನಪ್ಪಾ ಅಂದ್ರೆ ಪ್ರಭ್ಸಿಮ್ರನ್ ಸಿಂಗ್, ಇವ್ರನ್ನು ಕೂಡ ಟೀಮ್ಗೆ ಆಡ್ ಮಾಡ್ಕೊಂಡಿದ್ದಾರೆ. ಪ್ರಭ್ಸಿಮ್ರನ್ ಸಿಂಗ್ ಕೂಡ ಟೀಮ್ಗೆ ಆಡ್ ಆಗಿದ್ದಾರೆ ವಿಕೆಟ್ ಕೀಪರ್ ಆಗಿ. ಇದು 15 ಜನದ ಸ್ಕ್ವಾಡ್. ಆದ್ರೆ ಇನ್ನು ಈ ಸ್ಕ್ವಾಡ್ಗೆ ಬರ್ಬೇಕಾಗಿದ್ದು ಯಾರು ಅಂದ್ರೆ, ಯಾರ ಜಾಗದಲ್ಲಿ ಬರ್ಬೇಕಾಗಿದ್ದು ಅನ್ನೋದು ಕೂಡ ಡಿಸ್ಕಷನ್ ಮಾಡೋಣ. ಮೊದಲಿಗೆ ರಜತ್ ಪತಿದಾರ್ ಅವರು ತಿಲಕ್ ವರ್ಮಾ ಅಥವಾ ರಿಂಕು ಸಿಂಗ್ ಇವರಿಬ್ರು ಜಾಗದಲ್ಲಿ ಅವರು ಟೀಮ್ಗೆ ಬರಲೇಬೇಕಾಯ್ತು, ಆದ್ರೆ ಅವ್ರನ್ನ ಟೀಮ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ಅವರು ಸೂರ್ಯಾಂಶ್ ಹೆಗ್ಡೆ ಅವ್ರ ಜಾಗದಲ್ಲಿ ಆಗಿರ್ಬೋದು, ಹರ್ಷ್ ದೂಬೆ ಅಥವಾ ಈ 3 ಜನ ಏನಪ್ಪ ಯಶ್ ಠಾಕೂರ್, ಅಶೋಕ್ ಶರ್ಮಾ ಇವ್ರು ಎಕ್ಸ್ಟ್ರಾ ಏನು ಆಡ್ ಮಾಡ್ಕೊಂಡಿದ್ದಾರೆ. ಇವ್ರ ಜಾಗದಲ್ಲಿ ಯಾರ್ದಾರು ಒಂದು ಜಾಗದಲ್ಲಿ ಕೃಣಾಲ್ ಪಾಂಡ್ಯ ಅವರು ಬರ್ಬೇಕಾಯ್ತು, ಬಟ್ ಅವ್ರನ್ನು ಕೂಡ ಹೊರಗಡೆ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಅವರು IPL ಅಲ್ಲಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಮತ್ತೆ ಡೊಮೆಸ್ಟಿಕ್ ಅಲ್ಲಿ ಕೂಡ UP ಲೀಗ್ ಅಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಆದ್ರೆ ಅವ್ರನ್ನ ಇಲ್ಲಿ ಸೆಲೆಕ್ಟೇ ಮಾಡಿಲ್ಲ, ಒಂಥರ ಅವ್ರನ್ನ ಕನ್ಸಿಡರೇ ಮಾಡ್ತಾಯಿಲ್ಲ T20 ಸೈಡ್ಗೆ. ಇಲ್ಲಿ ಅಶೋಕ್ ಶರ್ಮಾ, ಮಾಯಾಂಕ್ ಯಾದವ್ ಮತ್ತೆ ಯಶ್ ಠಾಕೂರ್ ಇವ್ರು 3 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಇವ್ರು 3 ಜನದ ಒಬ್ರು ಪ್ಲೇಸ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಾ? ಇನ್ನು ಈ ಸ್ಕ್ವಾಡ್ ಇದಾಗಿದ್ರೆ ನಾನು RCB 3 ಪ್ಲೇಯರ್ಸ್ ಮಾತ್ರ ಹೇಳಿದ್ದೀನಿ, ಯಾಕೆಂದ್ರೆ RCB ಅವರು ಈ ಸಲ ಚಾಂಪಿಯನ್ ಆಗಿದ್ದಾರೆ. ಅವ್ರು ಚಾಂಪಿಯನ್
ಆಗಕ್ಕೆ ಹೆಚ್ಚು ಎಫರ್ಟ್ನ ಹಾಕಿ ಗೆಲ್ಲಿಸಿದಂಥ 3 ಪ್ಲೇಯರ್ಗಳಿವರು. ಆದರೆ ಈ 3 ಪ್ಲೇಯರ್ಗಳು ಟೀಮಲ್ಲಿ ಇಲ್ಲ ಅಂತ ಹೇಳಿದ್ದೀನಿ. ನಿಮ್ಗೇನು ಅನ್ಸುತ್ತೆ, ಇನ್ನೂ ಯಾವ ಪ್ಲೇಯರ್ನ ಟೀಮ್ಗೆ ಆ್ಯಡ್ ಮಾಡ್ಬೋದಿತ್ತು ಅಂತ ನನ್ನ ಕಮೆಂಟ್ ಮಾಡಿ. ಈ ಟೀಮ್ನ ಹಿಡ್ಕೊಂಡು ಜಿಂಬಾಬ್ವೆ ಮೇಲೆ ಸೀರೀಸ್ನ ಗೆಲ್ಲುತ್ತಾ ಇಂಡಿಯಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಇದಕ್ಕೂ ನೀವೇ ಕಮೆಂಟಲ್ಲಿ ಉತ್ತರ ಕೊಡಿ. ಥ್ಯಾಂಕ್ ಯು ಗೈಸ್.